ಬೆಂಗಳೂರಿನಲ್ಲಿ ಕಳ್ಳ ದಂಪತಿಗಳು ಅರೆಸ್ಟ್ ಆಗಿದ್ದಾರೆ. ಇವರ ಹಿನ್ನೆಲೆ ಮತ್ತು ಇವರು ಮಾಡಿದಂತಹ ಕೃತ್ಯ ಇದೆಯಲ್ಲ, ಇದು ನಿಜವಾಗ್ಲೂ ಈ ಮನೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಯಾರನ್ನಾದ್ರೂ 100 ಸಲ ಯೋಚನೆ ಮಾಡೋ ರೀತಿ ಮಾಡುತ್ತೆ. ಬಂಧಿತ ಕಳ್ಳ ದಂಪತಿಯಿಂದ 25 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆಯಲಾಗಿದೆ. 25 lakhs ಕ್ಯಾಶ್. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರಿಂದ ದಂಪತಿಗಳ ಅರೆಸ್ಟ್ ಆಗಿರೋದ್ರ ಮಾಹಿತಿ ಇದು. ಪವನ್ ಬಿಸ್ತಾ ಮತ್ತು ಸೀತಾ ಬಿಸ್ತಾ ಬಂಧಿತ ಆರೋಪಿಗಳು. ನೇಪಾಳ ಮೂಲದವರು ಇವರಿಬ್ರು ಕೂಡ ಅಮೃತಹಳ್ಳಿಯ ಉದ್ಯಮಿ ನಿವಾಸದಲ್ಲಿ ಕೆಲಸಕ್ಕಂತಿದ್ರು. 1 ತಿಂಗಳು ಕೆಲಸ ಶುರು ಮಾಡಿದ್ರು. ಮನೆ ಮಾಲೀಕ ಹಣ ಇಡೋ ವಿಚಾರ ಅಂತ ತಿಳ್ಕೊಂಡ್ರು. ಮನೆಯಲ್ಲಿ ಯಾರಿರ್ತಾರೆ, ಯಾವಾಗ ತಮ್ಮ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕಳ್ಳತನ ಮಾಡೋದಕ್ಕೆ ಅಂತಾನೆ ಬಂದ್ರ ಇವರು ಅಂತ. ಯಾಕಂದ್ರೆ ಕೆಲಸಕ್ಕೆ ಸೇರ್ಕೊಂಡ ಒಂದೇ 1 ತಿಂಗಳಲ್ಲಿ 25 ಲಕ್ಷವನ್ನ ಮನೆಯಿಂದ ಎಗರಿಸಿ ಎಸ್ಕೇಪ್ ಆಗಿದ್ದು ಗೊತ್ತಾಗ್ತಾ ಇದೆ. ಇವ್ರದೇನೋ ದೊಡ್ಡ ಉದ್ಯಮ ಇತ್ತಂತೆ. ಹೀಗಾಗಿ ಕೆಲಸಗಾರರಿಗೆ ಕ್ಯಾಶಲ್ಲಿ ಇವ್ರು ಸಂಬಳ ಕೊಡೋದಕ್ಕೆ ಅಂತ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿ ತಂದಿಟ್ಟಿರ್ತಾರೆ. ಮನೆಯ ಕಬೋರ್ಡ್ನಲ್ಲಿ ಹಣ ಇಟ್ಟು ಅದನ್ನು ಲಾಕ್ ಮಾಡಿರ್ತಾರೆ. ಅನಂತರ ಮತ್ತೊಂದು ಕಬೋರ್ಡ್ ಒಳಗೆ ಕೀಯನ್ನು ಇಟ್ಟಿದ್ರಂತೆ ಉದ್ಯಮಿ. ಆ ಡೀಟೇಲ್ಸನ್ನು ಕೊಡ್ತೀವಿ ಈಗ. ಅಮೃತಹಳ್ಳಿಯ ಉದ್ಯಮಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ದಂಪತಿ, ಕಳ್ಳ ದಂಪತಿ. 1 ತಿಂಗಳು ಉದ್ಯಮಿ ಮನೆಯಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ತಮ್ಮ ಕೈ ಚಳಕವನ್ನು ತೋರಿಸಿದ್ರು ಅಂತ. ಮನೇಲಿ ಕೆಲಸ ಮಾಡ್ತಾರೆ ಅಂದರೆ ಫುಲ್ ಟೈಮ್ ಇರ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಅಥವಾ ಶ್ರೀಮಂತರ ಮನೆಯಲ್ಲಿ. ಸೊ ಎಲ್ಲಿ ಚಿನ್ನ ಇಟ್ಟಿರ್ತಾರೆ, ಎಲ್ಲಿ ಬೆಲೆ ಬಾಳೋ ವಸ್ತುಗಳನ್ನು ಇಟ್ಟಿರ್ತಾರೆ ಅನ್ನೋದ್ರ ಒಂದು ಅಂದಾಜಂತೂ ಇವ್ರಿಗೆ ಸಿಕ್ಕಿರುತ್ತೆ. 1 ತಿಂಗಳಲ್ಲೇ ಅದರ ಅಂದಾಜು ಕಂಪ್ಲೀಟಾಗಿ ಸಿಕ್ಕಿದ್ರಿಂದ ಕೆಲಸ ಶುರು ಮಾಡಿದ್ರು. ಕಳ್ಳತನ ಆಯಿತು. 25 ಲಕ್ಷ ಹಣವನ್ನು ಕಣ್ಣಿಟ್ಟು ಕದ್ದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಇಬ್ಬರನ್ನು ಕೂಡ ಅಮೃತಹಳ್ಳಿ ಪೊಲೀಸರು ಹಿಡಿದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹೇಗೆ ಸಿಕ್ಕಾಕೊಂಡ್ರು, ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ನರಸಿಂಹಮೂರ್ತಿ. ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಎಲ್ಲಿ ಇವ್ರು ಕಾರ್ಯಾಚರಣೆ ಮಾಡಬೇಕಾದ್ರೆ ಇವ್ರು ಎಲ್ಲಿ ಸಿಕ್ಕಾಕೊಂಡ್ರು, ಆಮೇಲೆ ಪೂರ್ತಿ ಅಮೌಂಟ್ ರಿಕವರ್ ಆಗಿದೆಯಾ? ಮಮತಾ, ನಾವು ಕೂಡ 100 ಬಾರಿ ಈ ಒಂದು ವಿಚಾರವನ್ನ ಹೇಳಿದ್ದೀವಿ. ಬೆಂಗಳೂರಿನಲ್ಲಿ ಅದು ಕೂಡ ಈ ನೇಪಾಳಿ ದಂಪತಿಗಳನ್ನ ಕೆಲಸಕ್ಕೆ ಇಟ್ಕೊಳ್ಬೇಡಿ ಅಂತೇಳಿ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಬಹುತೇಕ ದರೋಡೆ ಪ್ರಕರಣಗಳು, ಮನೆಗಳ ಕಳ್ಳತನ ಪ್ರಕರಣಗಳು ಕೆಲಸಕ್ಕಿದ್ದಂತಹ ಈ ನೇಪಾಳಿಗರಿಂದಲೇ ಆಗ್ತಿದ್ದಾವೆ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಡುವ ಕೆಲಸವನ್ನ ಮಾಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅನ್ನೋದನ್ನೇ ಮಾನದಂಡವಾಗಿಟ್ಕೊಂಡು ಅವರಿಗೆ ಕೆಲಸ ಕೊಡುವಂತಹ ಕೆಲಸವನ್ನ ಅವ್ರನ್ನ ಮನೆಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನ ಮಾಡಲಾಗ್ತಿದೆ. ಅಮೃತಹಳ್ಳಿಯ ಕಾಂಟ್ರಾಕ್ಟರ್ ಒಬ್ರು, ಅವರ ಮನೆಯಲ್ಲಿ ಈ ಸೀತಾ ಬಿಸ್ತಾ ಮತ್ತೆ ಪವನ್ ಬಿಸ್ತಾ ಅಂತೇಳಿ ನೇಪಾಳ ಮೂಲದ ದಂಪತಿಗಳು ಇವರು ಕಳೆದ 1 ತಿಂಗಳ ಹಿಂದಷ್ಟೇ ಕೆಲಸಕ್ಕೆ ಬಂದಿದ್ದಾರೆ. ಅವರ ಇಂಟೆನ್ಷನ್ ಮನೆಯಲ್ಲಿ ಕಳ್ಳತನ ಮಾಡೋದಾಗಿತ್ತು. ಯಾವಾಗ ಈತ ಒಂದು 25 ಲಕ್ಷ ರೂಪಾಯಿ ಹಣವನ್ನ ಮಾಲೀಕ ಮನೆಗೆ ತರ್ತಾರೆ. ಮನೆಗೆ ತಂದಂತಹ ಉದ್ದೇಶ ಇತರ ಕಾರ್ಮಿಕರಿಗೆ ಕೆಲಸದ ಸಂಬಳವನ್ನ ಕೊಡಬೇಕಾಗಿತ್ತು. ಹೀಗಾಗಿ ಆ ಒಂದು ಹಣವನ್ನ ಒಂದು ಕಬೋರ್ಡ್ನಲ್ಲಿ ಇಟ್ಟು ಆ ಕಬೋರ್ಡ್ನ ಕೀಯನ್ನ ಇನ್ನೊಂದು ಕಬೋರ್ಡ್ನಲ್ಲಿ ಇಡುವ ಕೆಲಸವನ್ನ ಮಾಡ್ತಾರೆ. ಇದೆಲ್ಲವನ್ನ ತಿಳಿದಿದ್ದಂತಹ ಈ ದಂಪತಿಗಳು ಆ ಹಣದ ಸಮೇತ ಎಸ್ಕೇಪ್ ಆಗುವ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಈ ಒಂದು ಕೃತ್ಯವನ್ನ ನೋಡ್ಕೊಂಡಂತಹ ಮಾಲೀಕರು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಅವರು ಕೆಂಗೇರಿಯಲ್ಲಿ ಆರೋಪಿಗಳು ಇದ್ದಂತಹ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ಹಣ ಏನಿತ್ತು ಒಟ್ಟಿಗೆ ಕಳೆದೋದಂತಹ ಪೂರ್ತಿ ಹಣದ ಸಮೇತ ಇದೀಗ ದಂಪತಿಗಳನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಬಹುತೇಕ ಪ್ರಕರಣಗಳಲ್ಲಿ ಇವರು ನೇಪಾಳಿಗರು ಯಾವಾಗ ನಮ್ಮ ಬಾರ್ಡರನ್ನ ಬಿಟ್ಟು ನೇಪಾಳಕ್ಕೆ ಹೋಗ್ತಾರೋ ಆ ಸಂದರ್ಭದಲ್ಲಿ ಅವ್ರನ್ನ ಹಿಡಿದು ಕರ್ತರೋದು ಅಥವಾ ಏನ್ ಇಲ್ಲಿಂದ ಕದ್ದೋದಂತಹ ಚಿನ್ನಾಭರಣ, ಕ್ಯಾಶ್ ಇರ್ಬೋದು, ಇದನ್ನ ತರೋದಕ್ಕೆ ಅಸಾಧ್ಯ. ಸದ್ಯ ಈ ಪ್ರಕರಣದಲ್ಲಿ ಅಮೃತಹಳ್ಳಿ ಪೊಲೀಸರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.